ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ. ಕರ್ನಾಟಕ ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಈ ದಿನ ನಿಮ್ಮನ್ನು ಸ್ಪೆಷಲ್ ಆಗಿರುವಂತಹ ಚರಿತ್ರೆಯ ಸ್ಥಳಕ್ಕೆ ಕರ್ಕೊಬಂದಿದ್ದೀನಿ. ಯಾಕಂದರೆ ಇದು ಒಂದು ರೀತಿಯಲ್ಲಿ ಆಂಜನೇಯನ ದೇವಾಲಯ ಆಗಿದ್ದರೂ ಸಹ ಈ ಒಂದು ದೇವಸ್ಥಾನದ ದಿಕ್ಕು ದಕ್ಷಿಣಕ್ಕೆ ಇದೆ. ಅಂದರೆ ಇದು ದಕ್ಷಿಣ ಮುಖ ಆಂಜನೇಯ ಸ್ವಾಮಿ ದೇವಾಲಯ ಅಂತಲೇ ಪ್ರಸಿದ್ಧವಾಗಿದೆ. ಈ ದೇವಸ್ಥಾನ ಬಂದು ಬಶೆಟ್ಟಹಳ್ಳಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರುತ್ತೆ. ಹಾಗೆ ಈ ಒಂದು ದೇವಾಲಯದಲ್ಲಿರುವಂತಹ ಆಂಜನೇಯರು ಸಾಕ್ಷಾತ್ ವ್ಯಾಸರಾಯರ ಪ್ರತಿಷ್ಠಾಪಿಸಲ್ಪಟ್ಟಂತಹ ದೇವಸ್ಥಾನ ಮತ್ತು ದೇವರಂತಲೇ ಹೇಳ್ಬೋದು. ಇದು ಸುಮಾರು 300 ವರ್ಷಗಳ ಹಿಂದಿನ ಕಾಲದ ದೇವಸ್ಥಾನ. ಹಾಗೆ ಇಲ್ಲಿರುವಂತಹ ಅರ್ಚಕರು ಜ್ಯೋತಿಷ್ಯವನ್ನು ಸಹ ಹೇಳ್ತಾರೆ. ಅಂದರೆ ಯಾವುದಾದ್ರೂ ಕಷ್ಟಗಳಿದ್ದರೆ ಅಥವಾ ಯಾವುದಾದ್ರೂ ಒಂದು ದೋಷಗಳಿದ್ದರೆ ಅದನ್ನು ಇಲ್ಲಿ ಬಂದು ಪೂಜೆ ಮಾಡಿಸಿ ನೆರವೇರಿಸ್ಕೊಳ್ಬೋದು, ಪರಿಹಾರ ಮಾಡ್ಕೋಬೋದು. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಪ್ಪ ಅಂತಂದರೆ, ಇವರು ಸುಮಾರು 5 ತಲೆಮಾರುಗಳಿಂದ ಇಲ್ಲಿ ಜ್ಯೋತಿಷ್ಯವನ್ನು ಅಂದರೆ ಭವಿಷ್ಯವನ್ನು ಹೇಳ್ತಾ ಇದ್ದಾರೆ. ಇಲ್ಲಿರುವಂತಹ ಭಕ್ತಾದಿಗಳು ಹೇಳ್ತಾ ಇದ್ದರು, ಒಂದು ಕಂಕಣ ಭಾಗ್ಯ, ವಿದ್ಯಾಭ್ಯಾಸ, ಹಣಕಾಸು ಮತ್ತು ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ಇವರು ಹೇಳ್ತಾರೆ. ನಾವು ಆ ಒಂದು ರೀತಿಯಲ್ಲಿ ಅಂದರೆ ಯಾವುದಾದ್ರೂ ಪರಿಹಾರ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ಮಾಯ ಆಗುತ್ತೆ, ತೊಂದರೆಗಳು, ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗುತ್ತೆ ಅಂತ ಹೇಳ್ತಾಯಿದ್ರು. ಹಾಗೆ ಇಲ್ಲಿರುವಂತಹ ಅರ್ಚಕರು ಇದ್ರ ಬಗ್ಗೆ ಏನು ಹೇಳ್ತಾರೆ ಮತ್ತು ಇಲ್ಲಿರುವಂಥ ಭಕ್ತಾದಿಗಳು ಅವರ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಶೇರ್ ಮಾಡ್ತಾರೆ ಅದನ್ನೆಲ್ಲ ನಾನು ಕೇಳಿ ತಿಳಿಸ್ತೀನಿ, ಬನ್ನಿ. लक्ष्मीं क्षीरसमुद्रराजतनयां श्रीरंगधामेश्वरे स्वाहा. कई तोड़ी गोविंदाय नमः, गोविंदाय नमः, विष्णवे नमः, मधुसूदनाय नमः, त्रिविक्रमाय नमः, वामनाय नमः, श्रीधराय नमः, ऋषिकेशाय नमः, पद्मनाभाय नमः, दामोदराय नमः, संकर्षणाय नमः, वासुदेवाय नमः, प्रद्युम्नाय नमः, पुरुषोत्तमाय नमः, अधोक्षजाय नमः, नारसिंहाय नमः, अच्युताय नमः, जनार्दनाय नमः, हरये नमः, श्रीकृष्णाय नमः.
ಸ್ವಾಮಿ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಅಶೋಕ್ ಕುಮಾರ್ ಅಂತ ಹೇಳಿ. ಇದು ದೇವಸ್ಥಾನದ ಅಡ್ರೆಸ್ ಎಲ್ಲಿ ಬರುತ್ತೆ ಸ್ವಲ್ಪ ಹೇಳ್ತೀರಾ? ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಬಶೆಟ್ಟಹಳ್ಳಿ ಅಂತ ಗ್ರಾಮದಲ್ಲಿ ಇದು ದೇವಸ್ಥಾನ ಇರೋದು. ದೇವಸ್ಥಾನದ ಹೆಸರು? ದೇವಸ್ಥಾನದ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳಿ. ಇಲ್ಲಿ ಇರುವಂತಹ ದೇವರಿಗೆ ಪವರ್ ಅಥವಾ ಹಿನ್ನೆಲೆ ಏನಾದರೂ ಇದೆಯಾ? ಶ್ರೀ ಗುರುಭ್ಯೋ ನಮಃ. ನಮ್ಮ ವೀರಾಂಜನೇಯ ಸ್ವಾಮಿ ಸನ್ನಿಧಿ ಅಂತ ಕರಿತೀವಿ. ಇದು ಶಿಡ್ಲಘಟ್ಟ ತಾಲೂಕು ಬಶೆಟ್ಟಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಸುಮಾರು ಒಂದು 300 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಇದು. ಇದು ಮೂಲತಃ ವ್ಯಾಸರಾಯರ ಕಾಲ ಪ್ರತಿಷ್ಠೆ ಅಂತ ಕರಿತೀವಿ ನಾವು. ವ್ಯಾಸರಾಯರ ಪ್ರತಿಷ್ಠೆ ಮಾಡಿರುವಂಥ ದೇವಸ್ಥಾನ ಇದು. ಸುಮಾರು ಒಂದು 300 ವರ್ಷದ ದೇವಸ್ಥಾನ ಆಗಿದೆ ಇದು. ಏನಪ್ಪ ಇತಿಹಾಸ ಅಂತಂದ್ರೆ, ವ್ಯಾಸರಾಯರು ಈ ಕಡೆ ಬಂದಂತಹ ಸಂದರ್ಭದಲ್ಲಿ ಅವರ ನೆನಪಿಗೋಸ್ಕರ ದಕ್ಷಿಣಾಭಿಮುಖ ಆಂಜನೇಯ ಸ್ವಾಮಿಯನ್ನ ಪ್ರತಿಷ್ಠೆ ಮಾಡಿದ್ದಾರೆ. ಈ ವಿಗ್ರಹ ಬಂದು ಸುಮಾರು 300 ವರ್ಷದ ದೇವಸ್ಥಾನ. ಮೂಲ ಏನಪ್ಪಾ ಅಂತಂದ್ರೆ, ದೇವಸ್ಥಾನದ ಆಂಜನೇಯ ಸ್ವಾಮಿಯನ್ನ ಬಾಲದಲ್ಲಿ ಗಂಟೆ ಇದೆ ವಿಶೇಷ. ಇಲ್ಲಿ ಮಕ್ಕಳಾಗದೇ ಇರೋರಿಗೆ ಸಂತಾನ ಭಾಗ್ಯ ಆಗುತ್ತೆ, ಮದುವೆ ಆಗದೆ ಇರುವಂತವ್ರಿಗೆ ವಿವಾಹ ಆಗುತ್ತೆ, ನಾನಾ ಶುಭ ಕಾರ್ಯಗಳು ಪ್ರತಿನಿತ್ಯವಾಗಿ ನಡೆಯುತ್ತೆ. ವಿಶೇಷ ಏನಪ್ಪಾ ಅಂತಂದ್ರೆ, ಇಲ್ಲಿ ದೇವಸ್ಥಾನ ಮಹಾಮಂಗಳಾರತಿಯ ಹೊತ್ತಿಗೆ ಕರೆಕ್ಟಾಗಿ ಆಂಜನೇಯ ಸ್ವಾಮಿ ಬಂದು ಪ್ರಸಾದವನ್ನು ತಗೊಂಡು ಹೋಗೋದು ಇಲ್ಲಿ ವಿಶೇಷ. ಇಲ್ಲಿ ಇನ್ನೊಂದು, ನೀವು ಜ್ಯೋತಿಷ ಹೇಳೋದಾದ್ರೆ ಖಂಡಿತವಾಗ್ಲೂ ನೆರವೇರುತ್ತೆ, ಮತ್ತೆ ಎಲ್ಲ ಸುಮಾರು ಕಡೆ ಬಂದು ಇಲ್ಲಿ ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಸಹ ನಾನು ಕೇಳಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಜಕ್ಕೂ ಜ್ಯೋತಿಷ ಬಂತು ನಮ್ಮ ತಾತ ಅದೊಂದು 5ನೇ ತಲೆಮಾರಿಂದ ನಾವು ಪ್ರಾರಂಭವಾಗಿ ಮಾಡಿರುವಂಥದ್ದು. ನಾವು ಈ ಆಂಜನೇಯ ಸ್ವಾಮಿಯ ಹಿಂದಿನ ಹಿಂಭಾಗದಲ್ಲಿ ಅಂದ್ರೆ ಬೆನ್ನಿನ ಹಿಂಭಾಗದಲ್ಲಿ ಜ್ಯೋತಿಷವನ್ನ ಹೇಳ್ತಾ ಇದ್ದೀವಿ. ನಾವು ತಾಳೆಗರಿಯ ಮುಖಾಂತರ, ಗಣಿತ ಲೆಕ್ಕದ ಮುಖಾಂತರ ನಾವು ಜ್ಯೋತಿಷವನ್ನು ಹೇಳ್ತಾ ಇದ್ದೀವಿ. ಇದೇ ಗ್ರಾಮದಲ್ಲಿ ಪ್ರತಿನಿತ್ಯ ಸುಮಾರು ಒಂದು 150ರಿಂದ 100 ಜನ ಬರ್ತಾರೆ. ಆಂಧ್ರ, ತಮಿಳುನಾಡು, ಕೇರಳದಿಂದ ಸಹಿತ ಜ್ಯೋತಿಷ್ಯವನ್ನು ಕೇಳ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ದೇವಸ್ಥಾನಕ್ಕೂ ಸಹಿತ ಬರ್ತಾರೆ. ಬಂದಿರಂತವ್ರು ನಿಜಕ್ಕೂ ನಡೆದಿದೆ ಅಂತ ಏನಾದ್ರು ಹೇಳಿರೋ ಘಟನೆಗಳುಂಟಾ? 100ಕ್ಕೆ 500 ಭಾಗ ಹೇಳಿರೋದು ನಿದರ್ಶನಗಳಿವೆ. ಇದು ದೇವಸ್ಥಾನ ಬಂದು ಮುಜರಾಯಿ ಇಲಾಖೆಗೆ ಸೇರಿರುವಂತ ದೇವಸ್ಥಾನ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಪ್ರತಿನಿತ್ಯವೂ ಸಹಿತ ದಿನಾನು ಜನ ಬರ್ತಾರೆ. ಆಂಧ್ರದಿಂದ, ತಮಿಳುನಾಡಿಂದ ಸಹಿತ ಬರ್ತಾರೆ. ಕೆಲವರಿಗೆ ಸುಮಾರು ಒಂದು 3-4 ವರ್ಷದ ಹಿಂದ್ಗಡೆ ಒಬ್ಬರಿಗೆ ಮಕ್ಕಳಾಗಿರ್ಲಿಲ್ಲ. 14 ವರ್ಷ ಆಗಿತ್ತು ಮಕ್ಕಳಾಗಿ ಅವ್ರಿಗೆ. ಅವ್ರು ಬೆಂಗಳೂರಿನವ್ರು ಅಡ್ರೆಸ್ ಬಗ್ಗೆ ಕೊಡ್ತೀವಿ. ಅವ್ರು 14 ವರ್ಷ ಮಕ್ಕಳಾಗಿರ್ಲಿಲ್ಲ. ಇಲ್ಲಿ ಬಂದು ಪೂಜೆ ಪುನಸ್ಕಾರಗಳು ಮಾಡಿದ್ಮೇಲೆ ಈಗ ಗಂಡು ಮಗು, ಮದುವೆ ಆಗದೆ ಇರೋ ಸದ ವಿವಾಹ ಆಗುತ್ತೆ. ಇಲ್ಲಿ ಆಂಜನೇಯ ಸ್ವಾಮಿ ಬಂದು ದರ್ಶನ ಮಾಡ್ಕೊಂಡು ಹೋದ್ರೆ ಅವರಿಗೆ ತುಂಬಾ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಜೊತೆಯಲ್ಲಿ ಬಂದಿರೋ ಇವ್ರು ಸಹಿತ ಕವಿತಮ್ಮನವ್ರು ಸಹಿತನೂ ಅನುಕೂಲ ಆಗಿದೆ. ಈ ದೇವಸ್ಥಾನದ ಟೈಮಿಂಗ್ ಏನಿದೆ? ಟೈಮಿಂಗ್ಸ್ ಏನಿಲ್ಲ. ನಾವು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆ ತನಕ ದೇವಸ್ಥಾನ ಬಾಗಿಲು ತೆಗೆದಿರ್ತೇವೆ. ಇದುವರೆಗೂ ಈ ಆಂಜನೇಯ ದೇವರಿಗೆ ನೀವು ಹೇಳಿದ್ರೆ ವ್ಯಾಸ ಮುನಿಗಳು ಅವರ ಒಂದು ಗುರುತಾರ್ಥವಾಗಿ ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಅಂತ. ನಾವು ಎಲ್ಲಾ ದೇವರುಗಳು ಸಹ ಪೂರ್ವ ಭಾಗಲಿಗೆ ನೋಡಿರ್ತೀವಿ, ಆದ್ರೆ ಇದು ದಕ್ಷಿಣ ಭಾಗಲಿಗೆ ಇದೆ. ಇದ್ರ ವಿಶೇಷತೆ ಏನಿದೆ? ಹೌದು, ಅದಕ್ಕೋಸ್ಕರ ವಿಶೇಷವಾದಂತಹ ದೇವಸ್ಥಾನ ಅಂತ ತಿಳಿಯೋದು. ಸರ್ವೇ ಸಮ ದಕ್ಷಿಣಾಭಿಮುಖ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬಾ ಕಡಿಮೆ ಇರೋದು. 1000 ದೇವಸ್ಥಾನದ ಒಂದು ದೇವಸ್ಥಾನ ಮಾತ್ರ ದಕ್ಷಿಣಾಭಿಮುಖ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದು. ತುಂಬಾ ಬಲ ಇದೆ. ನಮ್ಮ ಆಂಜನೇಯ ನಂಬಿದ್ರೆ 100ಕ್ಕೆ 100 ಒಳ್ಳೇದಾಗುತ್ತೆ. ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ದಯವಿಟ್ಟು ಬನ್ನಿ, ನಮ್ಮ ಆಂಜನೇಯ ಸ್ವಾಮಿ ಒಂದ್ಸತಿ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಸವಿನಯ ಪ್ರಾರ್ಥನೆ. ಥ್ಯಾಂಕ್ ಯು ಸ್ವಾಮಿಗಳೇ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮ್ಮ ಹೆಸರು ಕವಿತಾ. ಮೇಡಮ್, ನೀವು ಎಲ್ಲಿಂದ ಬಂದಿರೋದು? ನಾವು ತಮಿಳ್ನಾಡಿಂದ ಬಂದಿರೋದು. ರೀಸನ್ ಬಂದು ತುಂಬ ತೊಂದರೆಗಳು, ಕಷ್ಟ ಆ ಥರ ಇತ್ತು. ಮತ್ತು ಮದುವೆ ವಿಷಯ ಕೂಡ ಅಷ್ಟೇ ಸ್ವಲ್ಪ ಡಿಲೇ ಆಗ್ತಾ ಇರೋದ್ರಿಂದ ನಮ್ಮ ಅತ್ತೆ ಮೂಲಕ ಇಲ್ಲಿ ಕೇಳ್ಪಟ್ಟು ಇಲ್ಲಿ ಬಂದು ನಾವು ಶಾಸ್ತ್ರ ಎಲ್ಲ ಮುಗಿಸಿದಾದ್ಮೇಲೆ ಒಂದು 48 ಡೇಸು ನಮಗೆ ಶುದ್ಧವಾಗಿರೋಕೆ ಹೇಳಿದ್ರು. ಅಂದರೆ ಕೌಸು ಆ ಥರ ಏನು ಇಲ್ದಿರಂಗೆ. ಆಫ್ಟರ್ 48 ಡೇಸ್ಗೆ ವಿತಿನ್ 3 ಮಂತ್ಸ್ಗೆ ಮದುವೆ ಆಯಿತು. ಸೊ ನಾನು ಇಷ್ಟಪಟ್ಟಿರೋ ಹುಡುಗನೇ, ಇವ್ರ ಜೊತೆನೆ ನನಗೆ ಮದುವೆ ಆಯಿತು. ಈಗ ನನಗೊಂದು ಪಾಪು ಕೂಡ ಇದೆ. ಹ್ಯಾಪಿಯಾಗಿದ್ದೀನಿ ನಾನು. ನೀವು ಎಷ್ಟು ವರ್ಷದಿಂದ ಈ ಟೆಂಪಲ್ ಬರ್ತಿದ್ದೀರಾ? ನನ್ಗೆ ಗೊತ್ತಿದ್ದಂಗೆ 4 ಇಯರ್ಸಿಂದ ಬರ್ತಾ ಇದ್ದೀವಿ. ನೀವು ಅನ್ಕೊಂಡಿರೋದೆಲ್ಲ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಖಂಡಿತ ಆಗುತ್ತೆ, 100% ಆಗುತ್ತೆ. ಅಂಡ್ ನೀವೀಗ ನಿಮ್ಮ ಹಸ್ಬೆಂಡ್ ಅವರ ಊರು ಯಾವ್ದು ಮ್ಯಾಮ್? ಇವ್ರು ಬಂದು ಡೆಲ್ಲಿ. ಡೆಲ್ಲಿಯಿಂದ ಬಂದ್ರೆ ಈಗ ಪೂಜೆ ಮಾಡಿಸೋದಕ್ಕೆ? ಹೌದು. ಮ್ಯಾಮ್, ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ? ನಿಮಗೂ ಈ ಥರ ಏನಾದರೂ ತೊಂದರೆಗಳಿದ್ರೆ, ಮಕ್ಕಳಾಗ್ದಿರಂಗೆ, ಮತ್ತೆ ಮದುವೆ ಡಿಲೇ ಆಗ್ತಾ ಇರೋದು, ಮತ್ತೆ ಕಂಕಣ ಬಲನೇ ಇಲ್ದಿರ ಇರೋದು, ವಿದ್ಯಾಭ್ಯಾಸ, ಈ ಥರ ಏನೋ ಪ್ರಾಬ್ಲಮ್ ಇದ್ದರೆ ಒಂದ್ಸಲ ಬಂದು ಇಲ್ಲಿ ದೇವ್ರ ದರ್ಶನ, ಆಂಜನೇಯ ದರ್ಶನ ಮಾಡ್ಕೊಂಡೋದ್ರೆ ಖಂಡಿತ ನೀವು ಅನ್ಕೊಂಡಿರೋದು 100% ನಡೆಯುತ್ತೆ. ಇದು ನನ್ನ ವಿಷಯದಲ್ಲಿ ನಡೆದಿದೆ, ನಿಮಗೂ ನಡೆಯುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ.
ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ಬರ್ತಿದ್ದೀರಾ? ಇಲ್ಲಿಗೆ ಒಂದು 25 ವರ್ಷದಿಂದ ಬರ್ತಾನೆ ಇದ್ದೀನಿ. ಮನಸ್ಸಿನಲ್ಲಿ ಕೈ ಹಾಕಿ 25 ವರ್ಷಗಳಲ್ಲಿ ನಿಮ್ಮ ಅನುಭವ ಏನು ಸರ್? ನಿಜಕ್ಕೂ ಇದು ನಡೆಯುತ್ತಾ ಹೇಳಿದ್ರಲ್ಲ? ಹೇಳಿದ್ದಾರೆ, ಅವ್ರ ಅಪ್ಪ ಅವರು ಇದ್ರು, ಅವ್ರ ಅಪ್ಪನಿಂದ ಚೆನ್ನಾಗಿ ನೋಡ್ತಾ ಇದ್ರು, ಅದಕ್ಕೋಸ್ಕರ ಜನಗಳಿಗೆಲ್ಲ ಅನುಕೂಲ ಆಗ್ತಾ ಇತ್ತು. ಏನ್ ಹೇಳಿದ್ರು ಚೆನ್ನಾಗೆ, ಏನ್ ಹೇಳಿದ್ರು ಸ್ವಲ್ಪ ಅನುಕೂಲವಾಗುತ್ತಾ ಇತ್ತು. ಅವರು ತರಂತರನೂ ಅವರು ಮಗ ಹೇಳ್ತಾ ಇದ್ದಾರೆ ಅಂತದೇನೇ ಇಲ್ಲ, ಸುಳ್ಳು ಪಳ್ಳು ಇನ್ನೊಂದು ಮತ್ತೊಂದು ಏನಿಲ್ಲ, ಏನಿದ್ರೆ ಅದು ನಿಜ ಅಂತ ಮಾಡಿ ಜನಗಳಿಗೆ ಅನುಕೂಲ ಮಾಡಂಗೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಏನಿಲ್ದನೋ ಮಾಡ್ತಾರೆ ಅಂತ ಇಂಥವು ಏನಿಲ್ಲ. ಏನಿದ್ರು ಸುಳ್ಳು ಪಳ್ಳಿದಾಗ ಮಾತ್ರ ಹೇಳಕ್ಕಿಲ್ಲ. ಏನಿದ್ರೆ ಅದು ಕರೆಕ್ಟಾಗಿ ಹೇಳ್ಬಿಟ್ಟು ಏನೋ ಒಂದು ಜನ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ. ಏನ್ ಪರವಾಗಿಲ್ಲ. 30 ವರ್ಷದಿಂದ ಬರ್ತಿದೀವಿ ಅಂತ ಹೇಳಿದ್ರಲ್ಲ, 30 ವರ್ಷಗಳಲ್ಲಿ ನಿಮ್ಮ ಅನುಭವ ಏನ್ ಸರ್? ಇಲ್ಲಿ ಬಂದು ನೀವು ಕೇಳಿದಂತದ್ದು ಏನಾದ್ರು ನಿಜವಾಗ್ಲೂ ನಾವೇನ್ ಅನ್ಕೊಂಡು ಹೋಗಿದ್ರು ಅಲ್ಲಿ ಬಂದ್ರೆ, ಇಲ್ಲಿಂದ ಹೋಗಿದ ತಕ್ಷಣ ಅವ್ರು ಏನ್ ಹೇಳ್ತಾರ ಅದನ್ನ ಮಾಡಿದ್ರೆ ಖಂಡಿತವಾಗಿ ಅದು ಒಳ್ಳೇದಾಗುತ್ತೆ. ಏನ್ ಪರವಾಗಿಲ್ಲ. ಓಕೆ ಸರ್. ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ನಿಮ್ ವೀಕ್ಷಕರಿಗೆ ಏನು ಇಲ್ಲಿ ಬಂದಿರೋದಕ್ಕೋಸ್ಕರನು ತುಂಬಾ ಒಳ್ಳೇದು. ಇದ್ರ ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಚೆನ್ನಾಗಿ ಇನ್ನ ಇಂಪ್ರೂವ್ಮೆಂಟ್ ಆಗ್ಲಿ, ಚೆನ್ನಾಗಿ ಏನ್ ಬಂದ್ರು ಅದ್ರಿಗೆ ಏನೋ ತೊಂದರೆ ಇಲ್ಲದಿದ್ರೆ ಮಾಡ್ತಾರೆ, ಮಾಡಬಹುದು, ಮಾಡಿಸ್ಕೊಂಡು ಹೋಗ್ಬೋದು. ಏನಂತದೇನಿಲ್ಲ. ಮೂರು ತಗೊಳ್ಳಿ. ಇವತ್ತು ಜನ ಕಡಿಮೆ, ಅದೇ ಹೇಳಿದ್ರು. ಇವತ್ತು ನಾವು ಇಲ್ಲಿ ಇರಲ್ಲ ಅಂತ ಹೇಳಿದ್ವಿ. 3 3 6 4 10 1 11 2 1 3 ಮೂರನೇ ಸ್ಥಾನ, ಮೂರನೇ ಪಾನೋ. ಈ ಮನಸ್ಸಿನಲ್ಲಿ ಕೈ ಹಾಕಿದ ಕಾರ್ಯ ಆಲಸ್ಯದಿಂದ ಅನುಕೂಲವಾಗುವುದು. ಅನುಮಾನ ಪಡಬೇಡ. ಆರೋಗ್ಯ ಬಗ್ಗೆನ, ಇಂటి ಬಗ್ಗೆನ, ಮನುಷ್ಯ ಬಗ್ಗೆನ. నీ పేరేమే? వేవో కాకి మృగశిరాంత ముషుభరాశి మేష వృషభ మిథున కర్కాటక సింహ కన్య వృశ్చిక ధనుసు మకర కుంభ మీన. ಹೆಚ್ಚುದಕ್ಕೂ ನೆಲ నుంచి చాలా ತೊಂದರೆ ಐತಾ ఉందే. ఎన్నాళ్ళ నుంచి? నెల నుంచి చాలా తొందర అవుతా ఉండేది. సర్పదోషం ఉంటాం మనం అంటే ఈ అవతలికి పోతా ఉండే, లోకాకి వస్తూ ఉండే, ఆడే కుదేసుకొని ఉంది. మేష వృషభ మిథున కర్కాటక సింహ కన్య వృశ్చిక ధనుసు మకర కుంభ మీన. ఒక 11 రూపాయలు ఘాటి సుబ్రహ్మణ్యేశ్వరునికి ముడుపు తీసి పెట్టండి. ಗಾಡಿ ಮುಡುಕು తీసి పెట్టంಡ, సరిపోతుంది, ఏం తొందర లేదు. ముడుపు తీసి పెట్టండు, దిగులు పడద్దు. ఉండే జాగాను అంతే. 12 ఆదాయం 12 ఖర్చు. ఇచ్చే పనులే, తీసుకునే పనులే. మేష వృషభ మిథున కర్కాటక సింహ కన్య వృశ్చిక ధనుసు మకర కుంభ మీన. ఏం తొందర ఏమయ్యలేదు, ధైర్యంగా ఉండొచ్చు, అనుకూలమైతుంది. రెండో మాట లేదు. నీ పేరేమే? మేష వృషభ మిథున కర్కాటక. ఇంట్లో నలుగుండారు మీరు? ಹಿಂಗಿದ್ರೆ ಅವತ್ತು ఉండారో ఉండే ಜಾಗ అంతకంతే. 10 నిమిషాలు టేకా మధ్య ఇస్తాను. 11 ముడుపు తీసి పెట్టండి, సరిపోతుంది. దిగులు పడే పని లేదు. రేపు పొద్దున్న ముడుపు తీసి పెట్టండి. ఓం శ్రీ గురుభ్యో నమః. ఓం సర్వభూతే భూతాయ భూతాభిః భారత దేవతా బ్రహ్మ. ఓం ఒక తెల్లబడి పుసబడి చేసి ఒక 16 తెల్ల జిడ్డు ఇంట్లో కట్టుకుండా 3 నాళ్ళు వాకిలో దీపం పెట్టేదే. టెంకాయని దిగ్గు చుట్టూరుగా వేసుకుని వచ్చేది.